ಒಂದು ಹೆಣ್ಣು ಸಂಭೋಗ ಇಲ್ಲದೆ ಎಷ್ಟು ದಿನಗಳವರೆಗೆ ಇರಬಲ್ಲಳು? ಒಂದು ಗಂಡು ಮತ್ತು ಹೆಣ್ಣು ಕಾಮದ ಉದ್ವೇಗಕ್ಕೆ ಒಳಗಾದರೆ ಪರಸ್ಪರರಿಗೂ ಸಂಭವ ಮಾಡುವ ಆಸೆಯಾಗುತ್ತೆ. ಅವರ ಕಾಮದ ತೀಟೆ ತೀರುವವರೆಗೂ ಅವರಿಗೆ ಸಮಾಧಾನವಾಗುವುದಿಲ್ಲ. ಹಾಗಾದ್ರೆ ಒಂದು ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನಗಳ ಒಳಗೆ ಇರಬಲ್ಲಳು? ಸ್ನೇಹಿತರೆ, ಈ ಮಾಹಿತಿ ತುಂಬಾನೇ ಇಂಟರೆಸ್ಟಿಂಗ್ ಆಗಿರಲಿದೆ. ಆದ್ದರಿಂದ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಸ್ನೇಹಿತರೆ, ಒಂದು ಗಂಡು ಮತ್ತು ಹೆಣ್ಣಿಗೆ ಸೆಕ್ಸ್ ತುಂಬಾನೇ ಮುಖ್ಯ. ಇಬ್ಬರು ಮಿಲನವಾದಾಗ ಅಲ್ಲಿ ಉದ್ಭವವಾಗುವಂತಹ ಸುಖ ಅವರಿಗೆ ಎಷ್ಟು ದುಡ್ಡು ಕೊಟ್ಟರೂ ಸಿಗುವುದಿಲ್ಲ ಅಂತ ಸುಖ ಗಂಡು ಮತ್ತು ಹೆಣ್ಣು ಸಂಭೋಗ ಮಾಡುವಾಗ ಆನಂದಿಸುತ್ತಾರೆ. ಹಾಗಾದ್ರೆ ಮದುವೆ ಆದ್ಮೇಲೆ ಸರಾಸರಿ ಆಧಾರದ ಮೇಲೆ ಒಂದು ಹೆಣ್ಣು ಸಂಭೋಗ ಇಲ್ಲದೆ ಎಷ್ಟು ದಿನಗಳವರೆಗೆ ತಡೆದುಕೊಳ್ಳಬಲ್ಲಳು? ಪ್ರತಿದಿನ ಸೆಕ್ಸ್ನಲ್ಲಿ ಭಾಗಿಯಾಗಲೇಬೇಕಾ? ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಸಾಮಾನ್ಯವಾಗಿ ಮದುವೆಯಾದ ಮೇಲೆ ಹೆಂಗಸರು 3 ರಿಂದ 4 ತಿಂಗಳ ಅವಧಿಯಲ್ಲಿ ವಾರದಲ್ಲಿ ಕನಿಷ್ಠ 3 ಸಲ ಸೆಕ್ಸ್ನಲ್ಲಿ ಭಾಗಿಯಾಗುತ್ತಾರೆ. ಇದು ಹೆಂಗಸರಿಗೆ ಹೊಸ ಅನುಭವ ನೀಡುತ್ತದೆ. ಅಷ್ಟೇ ಅಲ್ಲ, ಮತ್ತೆ ಮತ್ತೆ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗುವ ಬಯಕೆ ಹುಟ್ಟುತ್ತದೆ. ಇದರಿಂದ ಹೆಂಗಸರು ಮಿಲನ ಕ್ರಿಯೆಯಲ್ಲಿ ಎಂದೂ ಕಾಣದ ಸುಖವನ್ನು ಅನುಭವಿಸುತ್ತಾರೆ. ಎಲ್ಲರೂ ಹೇಳುವ ಹಾಗೆ ಗಂಡಿಗಿಂತ ಹೆಣ್ಣಿನಲ್ಲಿ 7 ಪಟ್ಟು ಕಾಮ ಇರುತ್ತದೆ. ಇಂತಹ ಕಾಮವನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿರುವಂತಹ ಹೆಣ್ಣು ಮದುವೆಯಾದ ಹೊಸದರಲ್ಲಿ ಸಂಭೋಗ ಕ್ರಿಯೆಯಲ್ಲಿ ತುಂಬಾ ಉತ್ಸಾಹದಿಂದ ಭಾಗಿಯಾಗುತ್ತಾರೆ. ಆದರೆ ಕೆಲ ದಿನಗಳ ನಂತರ ಕೆಲವು ಸಮಸ್ಯೆಗಳಿಂದ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಲು ಸಾಧ್ಯವಾಗುವುದಿಲ್ಲ. ಇದರಿಂದ ತೊಂದರೆಗೆ ಸಿಲುಕುವ ಹೆಂಗಸರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಸರಾಸರಿ ಆಧಾರದ ಮೇಲೆ ಹೆಂಗಸರಿಗೆ 15 ದಿನದಿಂದ 1 ತಿಂಗಳವರೆಗೆ ಸೆಕ್ಸ್ನಲ್ಲಿ ಭಾಗಿಯಾಗದೆ ಇದ್ದರೆ ಅಂತಹ ಯಾವುದೇ ಸಮಸ್ಯೆಗಳು ಕಾಣುವುದಿಲ್ಲ. ಆದರೆ ಇದು ಹೀಗೆ ಮುಂದುವರೆದು 2 ರಿಂದ 3 ತಿಂಗಳವರೆಗೆ ಹೆಂಗಸರು ಮಿಲನ ಕ್ರಿಯೆಯಲ್ಲಿ ಭಾಗಿಯಾಗದೆ ಇದ್ದರೆ ಅವರಿಗೆ ತೀವ್ರ ಸೆಕ್ಸ್ ಬಯಕೆ ಹೆಚ್ಚುತ್ತದೆ. ಮುಂದುವರೆದು ಒಂದು ಹೆಣ್ಣು ಸರಿಸುಮಾರು 6 ತಿಂಗಳು ಸಂಭೋಗ ಮಾಡದೆ ಇದ್ರೆ ಅವಳ ಮನಸ್ಸಿನಲ್ಲಿ ಅತಿಯಾದ ಕಾಮ ಹೆಚ್ಚಾಗುತ್ತದೆ. ಇದು ಮುಂದುವರೆದು ಸುಮಾರು 1 ವರ್ಷ, 2 ವರ್ಷ, 3 ವರ್ಷ ಹೆಣ್ಣಿಗೆ ಸಂಭೋಗವೇ ಇಲ್ಲದೆ ಇದ್ರೆ ಅವಳ ಕಾಮದ ಕಟ್ಟೆ ಒಡೆಯುತ್ತದೆ. ಅವಳಿಗೆ ಸೆಕ್ಸ್ ಮಾಡುವ ಬಯಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಅವಳಿಗೆ ಜೀವನದ ಮೇಲೆ ಬೇಸರ ಉಂಟಾಗುತ್ತದೆ. ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವವರೇ ಇಲ್ಲ ಅನ್ನುವ ಬೇಸರ ಅವಳಿಗೆ ಪ್ರತಿದಿನ ಕಾಡಲು ಶುರುವಾಗುತ್ತದೆ. ಹೀಗೆ ಒಂದು ಹೆಣ್ಣು ಸಂಭೋಗ ಇಲ್ಲದೆ ಪ್ರತಿದಿನ ಚಿಂತಿಸುತ್ತಿರುತ್ತಾಳೆ. ಸ್ನೇಹಿತರೆ, ಒಂದು ಹೆಣ್ಣಿಗೆ ಗಂಡನ ಆಸರೆ ತುಂಬಾ ಮುಖ್ಯ. ಗಂಡ ಹೆಂಡತಿಯ ಸಂಬಂಧ ಕೇವಲ ಅವಳನ್ನು ಹೊಟ್ಟೆ ತುಂಬಾ ಊಟ ಹಾಕಿ ಬಟ್ಟೆ ಒಡವೆ ಅವಳ ಆಗು ಹೋಗುಗಳ ಖರ್ಚು ಅಷ್ಟೇ ಅಲ್ಲ, ಅದೆಲ್ಲದಕ್ಕಿಂತ ಮಿಗಿಲಾಗಿ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗುತ್ತದೆ. ಅವಳ ಕಾಮದ ಬಯಕೆಯನ್ನು ಕೂಡ ಈಡೇರಿಸುವಂತಹ ಕರ್ತವ್ಯ ಪ್ರತಿಯೊಬ್ಬ ಗಂಡನದ್ದಾಗಿರುತ್ತದೆ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.